ಚಿನ್ನದಂತಹ ಚಂದಾದಾರಿಗೆ, ಮುದ್ದಿನಂತಹ ವೀಕ್ಷಕರಿಗೆ ಮಿನಿಮಲ್ ವರ್ಡ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಮತ್ತೊಂದು ಹೊಸ ಬಂಪರ್ ಲಾಂಚ್ ಆಗಿದೆ. ಮಳೆಗಾಲದ ಬಂಪರು, ಮಾನ್ಸೂನ್ ಬಂಪರು. ಈ ಮಾನ್ಸೂನ್ ಬಂಪರ್ ಟಿಕೆಟ್ ಅಲ್ಲಿ ಎಷ್ಟು ಬಹುಮಾನಗಳು ಉಂಟು, ಆಮೇಲೆ ಇದರಲ್ಲಿ ಎಷ್ಟು ಸೀರೀಸ್ ಇದೆ, ಯಾವಾಗ ಡ್ರಾ ಡೇಟು, ಯಾವ ರೀತಿ ರಿಸಲ್ಟ್ ಅನ್ನು ನೀವು ಚೆಕ್ ಮಾಡಬಹುದು, ಪ್ರತಿಯೊಂದು ಟಿಕೆಟ್ಗೆ ಎಷ್ಟು ಪ್ರೈಸ್ ಉಂಟು ಅಂತ ಹೇಳಿ ಈ ವಿಡಿಯೋ ಮುಖಾಂತರ ನಾನು ಸಂಪೂರ್ಣವಾಗಿ ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೀನಿ. ದಯವಿಟ್ಟು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ನೀವೇನಾದರೂ ಮೊದಲೇ ಅವರಾದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸ್ನೇಹಿತರೆ, ಹೊಸ ಲಾಂಚ್ ಆಗಿರುವ 2025ನೇ ಇಸ್ವಿದು ಮಳೆಗಾಲದ ಮಾನ್ಸೂನ್ ಬಂಪರ್ ಟಿಕೆಟ್ ಲಾಂಚ್ ಆಗಿದೆ. ಎಲ್ಲಾ ಜಿಲ್ಲೆ, ಎಲ್ಲಾ ತಾಲೂಕುಗಳಲ್ಲಿ ನಿಮಗೆ ಈ ಟಿಕೆಟ್ ಏಜೆನ್ಸಿ ಮುಖಾಂತರ ನೀವು ಪಡೆಯಬಹುದು. ಸ್ನೇಹಿತರೆ ನೋಡಿ, ಈ ರೀತಿ ಒರಿಜಿನಲ್ ಟಿಕೆಟ್ ನೀವು ನೋಡಬಹುದು. ಡಿಸ್ಪ್ಲೇ ಅಲ್ಲಿ ಬರ್ತಾ ಇರುವ ವಿಡಿಯೋ ಮುಖಾಂತರ ನೋಡ್ತಾ ಇದ್ದೀರಲ್ಲ. ಆಮೇಲೆ ನೋಡಿ, ಹಿಂದ್ಗಡೆ ಈ ರೀತಿ ಇರುತ್ತೆ ಒರಿಜಿನಲ್ ಟಿಕೆಟ್. ಈಗ ನಾವು ನೋಡೋಣ ಸ್ನೇಹಿತರೆ, ಡ್ರಾ ಸಂಖ್ಯೆ ನೋಡಿ, ಈ ರೀತಿ ದಪ್ಪಾಕ್ಷರದಲ್ಲಿ ಬಂದಿದೆ BR 104. ಅಂದ್ರೆ ಈಗ ಮಾನ್ಸೂನ್ ಬಂಪರ್ ಡ್ರಾ ಸಂಖ್ಯೆ ಬಂದ್ಬಿಟ್ಟು 104 ಆಗಿರುತ್ತೆ. ಹಿಂದೆ ವಿಶು ಬಂಪರ್ ಡ್ರಾ ಸಂಖ್ಯೆ 103 ಇದೆ. ಮುಂದೆ ಬರುವ ಬಂಪರ್ ಇದೆಯಲ್ಲ, ಅದರ ಡ್ರಾ ಸಂಖ್ಯೆ 105 ಆಗಿರುತ್ತೆ. ಇದರಾಗ ಏನಾದರೂ ನಿಮಗೆ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ. ಆಮೇಲೆ ಈ 2025ನೇ ಇಸ್ವಿದು ಮಾನ್ಸೂನ್ ಬಂಪರ್ ಅಲ್ಲಿ ಎಷ್ಟು ಸೀರೀಸ್ ಉಂಟು, 5 ಸೀರೀಸ್ ಇದೆ ಸ್ನೇಹಿತರೆ. MA, MB, MC, MD ಮತ್ತು ME. ಅಂದ್ರೆ M ಅಂದ್ರೆ ಮಾನ್ಸೂನ್, ABCDE ಅಂದ್ರೆ 5 ಸೀರೀಸ್ ಇದೆ. ಈ ಡ್ರಾ ಸಂಖ್ಯೆ ಕೆಳಗಡೆ ಕೊಟ್ಟಿದ್ದಾರೆ. ನಿಮಗೆ ಟಿಕೆಟ್ ಎಲ್ಲಾದ್ರೂ ಏಜೆನ್ಸಿಯಲ್ಲಿ ನಿಮಗೆ ಹೋಗಿ ನೀವು ಇದು ನೋಡಿ, ಕೆಳಗಡೆ ತಗೋಬೇಕಾದ್ರೆ ಗೊತ್ತಾಗುತ್ತೆ. ಕೆಳಗಡೆ ಸೀರೀಸ್ ಇದೆ. ಇಲ್ಲಿ ನೋಡಿ, ME, ಇದು ME ಟಿಕೆಟ್, ME ಸೀರೀಸ್ ಟಿಕೆಟ್. ಇಲ್ಲಿ ಸಂಖ್ಯೆ 6 ಸಂಖ್ಯೆ ಇರುತ್ತೆ. ಇಲ್ಲಿ ಕಾಣ್ತಾ ಇದ್ದಾರಲ್ಲ, ಇದು ಸ್ಕ್ಯಾನರ್, ಒಂಥರ QR ಕೋಡ್ ತರ ಕೊಟ್ಟಿದ್ದಾರೆ. ಆಮೇಲೆ ಈ ಕಡೆ ಬಾರ್ ಕೋಡ್. ಇಲ್ಲಿ ನೀವೇನಾದರೂ ನಿಮ್ಮ ಮೊಬೈಲಲ್ಲಿ ಏನಾದರೂ QR ಕೋಡ್ ರೀಡ್ ಮಾಡುವ ಏನಾದರೂ ಅಪ್ಲಿಕೇಶನ್ ಇದ್ರೆ, ಇಲ್ಲಿ ನೀವು ಈ ಬಾರ್ ಕೋಡ್ಗೆ ಇಟ್ಟು ಒಂದು ಸ್ವಲ್ಪ ಸ್ಕ್ಯಾನ್ ಮಾಡಿದಾಗ ಈ ಸಂಖ್ಯೆ ಬರುತ್ತೆ ನಿಮಗೆ. ಈ ಟಿಕೆಟ್ದು ವಿತ್ ಸೀರೀಸು ವಿತ್ ನಂಬರ್ಸ್ ಬರುತ್ತೆ, ಆಯ್ತಾ. ಆಮೇಲೆ ಇವಾಗ ನಾವು ಡಿಸ್ಕಸ್ ಮಾಡುವ ಸ್ನೇಹಿತರೆ, ಮೊದಲನೇ ಬಹುಮಾನ ಅಂತೂ ನಿಮಗೆ ದಪ್ಪಾಕ್ಷರದಲ್ಲಿ ಗೊತ್ತಾಗಿದೆ. 10 ಕೋಟಿ ಇದೆ ಮೊದಲನೇ ಬಹುಮಾನ. ಅದು 5 ಸೀರೀಸ್ ಇದೆಯಲ್ಲ, 5 ಸೀರೀಸ್ಗೂ 10 ಕೋಟಿ ಅಲ್ಲ. ಯಾವ್ದಾದ್ರು ಒಂದು ಸೀರೀಸಿಗೆ 10 ಕೋಟಿ ಹೋಗುತ್ತೆ. MAಗೆ ಬರುತ್ತಾ, MBಗೆ ಬರುತ್ತಾ, MCಗೆ ಬರುತ್ತಾ, MDಗೆ ಬರುತ್ತಾ ಮತ್ತು MEಗೆ ಬರುತ್ತಾ ಹೇಳಕ್ಕಾಗಲ್ಲ. ನಿಮ್ಮ ಅದೃಷ್ಟ. ಯಾವ್ದಾದ್ರು ಒಂದು ಸೀರೀಸಿಗೆ ಒಂದು ವ್ಯಕ್ತಿಗೆ 10 ಕೋಟಿ ಹೋಗುತ್ತೆ. ಎರಡನೇ ಬಹುಮಾನ ಬಂದ್ಬಿಟ್ಟು ಸ್ನೇಹಿತರೆ 10 ಲಕ್ಷ ಇದೆ. ಎರಡನೇ ಬಹುಮಾನ ಬಂದ್ಬಿಟ್ಟು 10 ಲಕ್ಷ ಇದೆ. ಇದು ಪ್ರತಿಯೊಂದು ಸೀರೀಸ್ಗೂ 10 ಲಕ್ಷ ಇದೆ. ಅಂದ್ರೆ MAಗೆ 10 ಲಕ್ಷ, MBಗೆ 10 ಲಕ್ಷ, MCಗೆ 10 ಲಕ್ಷ, MDಗೆ 10 ಲಕ್ಷ ಮತ್ತು MEಗೆ 10 ಲಕ್ಷ. ಎರಡನೇ ಬಹುಮಾನ 10 ಲಕ್ಷ ಆಗಿರುತ್ತದೆ ಸ್ನೇಹಿತರೆ. ಮೂರನೇ ಬಹುಮಾನ 5 ಲಕ್ಷ ಆಗಿರುತ್ತೆ ಸ್ನೇಹಿತರೆ. ಮೂರನೇ ಬಹುಮಾನ ಕೂಡ ಪ್ರತಿಯೊಂದು ಸೀರೀಸ್ಗೂ 5 ಲಕ್ಷ ಇಟ್ಟಿದ್ದಾರೆ ಸ್ನೇಹಿತರೆ ಈ ಟಿಕೆಟ್ ಅಲ್ಲಿ. MAಗೆ 5 ಲಕ್ಷ, MBಗೆ 5 ಲಕ್ಷ, MCಗೆ 5 ಲಕ್ಷ, MDಗೆ 5 ಲಕ್ಷ ಮತ್ತು MEಗೆ 5 ಲಕ್ಷ ಇದೆ. ಆಮೇಲೆ ನಾಲ್ಕನೇ ಬಹುಮಾನ 3 ಲಕ್ಷ. ನಾಲ್ಕನೇ ಬಹುಮಾನ 3 ಲಕ್ಷ ಇದೆ ಈ ಟಿಕೆಟ್ ಮೇಲೆ. ಅದನ್ನು ಕೂಡ ಪ್ರತಿಯೊಂದು ಸೀರೀಸಿಗೂ 3 ಲಕ್ಷ ಹೋಗುತ್ತೆ. MAಗೆ 3 ಲಕ್ಷ, MBಗೆ 3 ಲಕ್ಷ, MCಗೆ, MDಗೆ ಮತ್ತು MEಗೆ 3 ಲಕ್ಷ ಹೋಗುತ್ತೆ. ನಾಲ್ಕನೇ ಬಹುಮಾನ ಇದೆ 3 ಲಕ್ಷ. ಆಮೇಲೆ ಐದನೇ ಬಹುಮಾನ ಬಂದ್ಬಿಟ್ಟು 5,000. ಐದನೇ ಬಹುಮಾನ 5,000 ಇದೆ ಸ್ನೇಹಿತರೆ. 5,000 ಎಷ್ಟು ಜನಕ್ಕೆ? 5,000 ಬಂದ್ಬಿಟ್ಟು 13,500 ಜನಕ್ಕೆ ಇದೆ. 13,500 ಜನಕ್ಕೆ 5,000 ಪ್ರಕಾರ ಹೋಗುತ್ತೆ. ಆಮೇಲೆ ಆರನೇ ಬಹುಮಾನ 1,000 ಇದೆ. 1000 ಎಷ್ಟು ಮಂದಿಗೆ? 64,000 ಚಿಲ್ಲರೆ. 64,000 ಚಿಲ್ಲರೆ ಜನಕ್ಕೆ 1,000 ರೂಪಾಯಿ ಪ್ರಕಾರ ಹೋಗುತ್ತೆ. 1 2 3 4 5 ಆರನೇ ಬಹುಮಾನ 1,000. ಏಳನೇ ಬಹುಮಾನ 500. ಆಮೇಲೆ 8ನೇ ಬಹುಮಾನ 250. ಏಳನೇ ಬಹುಮಾನ 500 1,13,400 ಜನಕ್ಕೆ ಹೋಗುತ್ತೆ.
ಎಂಟನೇ ಬಹುಮಾನ 250, 1,37,700 ಜನಕ್ಕೆ ಬಹುಮಾನ ಇದೆ. ಸ್ನೇಹಿತರೆ, ಇದರಿಗೆ ಕನ್ಸೋಲೇಷನ್ ಪ್ರೈಸ್ ಬಂದ್ಬಿಟ್ಟು 1 ಲಕ್ಷ ಇದೆ. ಅಂಕಿಗಳೆಲ್ಲ ಸೇಮ್ ಆಗಿರುತ್ತೆ, ಸೀರೀಸ್ ಮಾತ್ರ ಚೇಂಜ್ ಇರುತ್ತೆ. ಫಸ್ಟ್ ಪ್ರೈಸ್ಗೆ ಹೇಳ್ತಿರೋದು 10 ಕೋಟಿಗೆ ಯಾವ್ದಾದ್ರು ಒಂದು ಸೀರೀಸ್ ಬಿದ್ದಿರುತ್ತೆ, ಮಿಕ್ಕಿದ್ದು 4 ಸೀರೀಸಿಗೆ 1 ಲಕ್ಷ ಪ್ರಕಾರ ಹೋಗುತ್ತೆ. ಅಂದ್ರೆ ಎಕ್ಸಾಂಪಲ್, ಉದಾಹರಣೆಗೆ MA ಸೀರೀಸಿಗೆ 10 ಕೋಟಿ ಹೋಗಿದೆ, ಅಂಕಿಗಳು ಸೇಮ್ ಇರುತ್ತೆ ಮಿಕ್ಕಿದ ಸೀರೀಸಿಗೂ. ಆದರೆ MAಗೆ 10 ಕೋಟಿ ಹೋಗಿದೆ, MB, MC, MD ಮತ್ತು MEಗೆ 1 ಲಕ್ಷ. MBಗೆ 1 ಲಕ್ಷ, MCಗೆ 1 ಲಕ್ಷ, MDಗೆ 1 ಲಕ್ಷ ಮತ್ತು MEಗೆ 1 ಲಕ್ಷ. ಈಗ ಅರ್ಥ ಆಗಿದೆಯಾ? MA ಸೀರೀಸೇ ಬೀಳುತ್ತಂತ ಹೇಳಿ ನಾನು ಹೇಳ್ತಾ ಇಲ್ಲ, ನನಗೆ ಗೊತ್ತಿಲ್ಲ ಯಾವ್ದಾದ್ರು ಒಂದು ಸೀರೀಸ್ ಬೀಳುತ್ತೆ, ಆದರೆ ನಿಮಗೆ ಅರ್ಥ ಆಗಲಿ ಅಂತ ಹೇಳ್ಬಿಟ್ಟು ನಾನು ಹೇಳ್ತಾ ಇರೋದು. ಈ ರೀತಿ ಕನ್ಸೋಲೇಷನ್ ಪ್ರೈಸ್ 1 ಲಕ್ಷ ಪ್ರಕಾರ 4 ಸೀರೀಸಿಗೆ ಹೋಗುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಈ ವಿಡಿಯೋ ಮುಖಾಂತರ ನಾನು ಪ್ರೋತ್ಸಾಹ ಮಾಡ್ತಾ ಇಲ್ಲ ಟಿಕೆಟ್ ತಗೊಳ್ಳಿ ಅಂತ. ನೀವು ಆನ್ಲೈನ್ನಲ್ಲಿ ತಗೊಳ್ಳೋಕ್ಕಿಂತ ಆಫ್ಲೈನ್ ಹೋಗ್ಬಿಟ್ಟು ಒರಿಜಿನಲ್ ಟಿಕೆಟ್ನ ಬೈ ಮಾಡ್ಕೊಳ್ಳಿ ಅಂತೇಳಿ ಮೇನ್ ಉದ್ದೇಶಕ್ಕೋಸ್ಕರ ಈ ವಿಡಿಯೋವನ್ನು ಲಾಂಚ್ ಮಾಡಿದ್ದು. ಇನ್ನೇನಾದರೂ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ನೀವು ಕಮೆಂಟ್ಸ್ ಟೈಪ್ ಮಾಡಿಬಿಟ್ಟು ನನಗೆ ಕೇಳಿ, ಆಯಿತಾ? ಆದಷ್ಟು ನಾನು ಕಮೆಂಟ್ಸ್ಗಳಲ್ಲಿ ಉತ್ತರ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಸ್ನೇಹಿತರೆ. ನನ್ನ ಕೈಯಲ್ಲಿ ಆದಷ್ಟು ನಾನು ಟ್ರೈ ಮಾಡ್ತೀನಿ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋ ಮುಖಾಂತರ. ಅಲ್ಲಿ ಗಂಟ ಜೈ ಹಿಂದ್, ಜೈ ಕರ್ನಾಟಕ. RCB ಸಲ ಕಪ್ಪು ನಮ್ದೇ.